ओम विष्णुपादाय कृष्णप्रेष्ठाय भूतले श्रीमते भक्तिवेदांत स्वामी नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे श्री श्री राधा कृष्ण चंद्र की जय, श्री श्री कृष्ण बलराम की जय, श्री श्री निताय गौरांग की जय, श्री श्रीनिवास गोविंद की जय, श्री प्रहलाद नरसिम्हदेव की जय, भक्तानमान श्री गुरुदेव की जय, विश्वगुरु श्रील प्रभुपाद की जय, समवेद भक्तवृंद की जय, निताय गौर प्रेमानंद। ಓಕೆ, ಸೊ ಕಳೆದ 2-3 ವಾರ ಕ್ಲಾಸ್ ಪ್ರವಚನ ಬುಕ್ ರೀಡಿಂಗ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಫೆಸ್ಟಿವಲ್ಸು, ಸೋ ಮೆನಿ ಔಟ್ ಸ್ಟೇಷನ್ಸು. ಸೊ ಇವತ್ತಿಂದ ಶುರು ಮಾಡೋಣ ಅಂತ. ಸೊ ಲಾಸ್ಟ್ ಟೈಮ್ ನಾವು ಇಲ್ಲಿವರೆಗೂ ನಾವು ಸ್ಟಾಪ್ ಆಗಿತ್ತು. ಇವಾಗ ಇಲ್ಲಿಂದ ಶುರು ಮಾಡೋದು. ಸೊ ಇದು ಅಧ್ಯಾಯ ಹೆಸರು ಬುಕ್ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ. ಅಧ್ಯಾಯ ಹೆಸರು ಗುರುವಿನ ಆಯ್ಕೆ. ಸೊ ಇದು ಗುರುಗಳನ್ನು ಸ್ವೀಕರಿಸುವ ವಿಧಾನ. ಅಂದ್ರೆ ಗುರುಗಳು ಕೃಷ್ಣನ ಪ್ರತಿನಿಧಿ ಆಗಿರುತ್ತಾರೆ. ಹಿಂದಿನ ಆಚಾರ್ಯರೆಲ್ಲರ ಪ್ರತಿನಿಧಿ ಆಗಿರುತ್ತಾರೆ. ಸೊ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ, ಗುರುಗಳಂದ್ರೆ ಯಾರು? ಸೊ ಗುರುಗಳು ಸ್ವೀಕರಿಸುವ ವಿಧಾನ ಏನು? ಸೊ ಗುರುಗಳು ಕೃಷ್ಣನ ಪ್ರತಿನಿಧಿ ಆಗಿರ್ತಾರೆ. ಮತ್ತೆ ಅವರು ಇಂದಿನ ಆಚಾರ್ಯ ಎಲ್ಲರ ಪ್ರತಿನಿಧಿ ಆಗಿರ್ತಾರೆ. ಮತ್ತೆ ಆಚಾರ್ಯರೆಲ್ಲ ತನ್ನ ಪ್ರತಿನಿಧಿಗಳೆಂದು ಕೃಷ್ಣನೇ ಹೇಳಿದ್ದಾರೆ. ಸೊ ಕೃಷ್ಣನು ಹೇಳಿದ್ದಾನೆ ಏನು? ಶುದ್ಧ ಭಕ್ತರು ಅಥವಾ ಗುರು ಅವರೆಲ್ಲ ಕೃಷ್ಣನ ದೇವರ ಪ್ರತಿನಿಧಿಗಳು ಅಂತ. ಆದುದರಿಂದ ದೇವರಿಗೆ ತೋರಿಸುವ ಗೌರವನ್ನೇ ಗುರುಗಳಿಗೂ ಸಮರ್ಪಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ದೇವರಿಗೆ ಯಾವ ತರ ಗೌರವವನ್ನು ತೋರಿಸ್ತೀವೋ, ಯಾವ ತರ ಭಕ್ತಿಯನ್ನು ತೋರಿಸ್ತೀವೋ, ಯಾವ ತರ ಅವ್ರಿಗೂ ಮರ್ಯಾದವನ್ನು ಅವ್ರಿಗೆ ಏನೇನು ನಾವು ಹೇಗೆ ಎಲ್ಲ ತೋರಿಸ್ತೀವೋ ಅದೇ ರೀತಿ ಗುರುಗಳಿಗೂ ಸಮರ್ಪಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಪ್ರಭುಪಾದರು ಒಂದು ಇಂದಿನ ಆಚಾರ್ಯರ ಒಂದು ವಿಶ್ವನಾಥ ಚಕ್ರವರ್ತಿ ಠಾಕೂರರು ಗುರುಗಳನ್ನು ಕುರಿತು ತಮ್ಮ ಪ್ರಾರ್ಥನೆಯಲ್ಲಿ ಹೀಗೆ ಹೇಳಿದ್ದಾರೆ. ನಾವು ಪ್ರತಿ ದಿವಸ ಗುರುಗಳಿಗೆ ಒಂದು ಪ್ರಾರ್ಥನೆ ಮಾಡ್ತೀವಿ ಮಂಗಳಾರತಿ ಸಮಯದಲ್ಲಿ. ಆ ಪ್ರಾರ್ಥನೆಯಲ್ಲಿ ಒಂದು ಶ್ಲೋಕ, ಕೊನೆಯದಾಗಿ ಒಂದು ಶ್ಲೋಕ, ಯಸ್ಯ ಪ್ರಸಾದಾದ ಭಗವತ್ ಪ್ರಸಾದ ಎಂದರೆ ಗುರುಗಳ ಕೃಪೆಯಿಂದಲೇ ವ್ಯಕ್ತಿಗೆ ಕೃಷ್ಣನ ಅನುಗ್ರಹ ಲಭಿಸುತ್ತದೆ. ಹೀಗೆ ನಾವು ನಿಜವಾದ ಗುರುಗಳಿಗೆ ಶರಣಾಗತರಾದರೆ ಭಗವಂತನಿಗೆ ಶರಣಾಗತರಾದಂತೆಯೇ. ಸೊ ಗುರುಗಳಿಗೆ ನಾವು ಶರಣಾಗತರಾಗುವುದನ್ನು ಭಗವಂತನು ಸ್ವೀಕರಿಸುತ್ತಾನೆ. ಯಾಕಂದ್ರೆ ಗುರುಗಳು ಅವರು ಭಗವಂತನ ಪ್ರತಿನಿಧಿಗಳು. ಸೊ ಅವ್ರು ಹೇಳಿದ್ರೆ ಸಾಕ್ಷಾದರಿತ್ವೇನ ಸಮಸ್ತ ಶಾಸ್ತ್ರೈ ಅಂತ ಒಂದು ಶ್ಲೋಕನೂ ಬರುತ್ತೆ. ಯಾವುದರಲ್ಲಿ? ಬೆಳಿಗ್ಗೆ ನಾವು ಪ್ರಾರ್ಥನೆಯಲ್ಲಿ, ಗುರುವಂದನ ಪ್ರಾರ್ಥನೆಯಲ್ಲಿ. ಸೊ ಸಾಕ್ಷಾದರಿತ್ವೇನ ಅವರು ಸಾಕ್ಷಾತ್ ಹರಿ ಸಮಾನ. ಗುರುಗಳು ಸಾಕ್ಷಾತ್ ಹರಿಗೆ ಸಮಾನ. ಯಾತಕ್ಕೆ? ಕಿಂತು ಪ್ರಭೋಯ ಪ್ರಿಯಯೇವ ತಸ್ಯ, ಅಂದ್ರೆ ಅವರು ಭಗವಂತನಿಗೆ ಪ್ರಿಯರಾದವರು, ಶುದ್ಧ ಭಕ್ತರು. ಸೊ ಭಗವಂತನ ಅವರ ಮನಸ್ಸು, ಭಗವಂತ ಹೇಗೆ ಗುರುಗಳು ಹಾಗೆ. ಅವರು ಬೇರೆ ಮನೋಭಾವ ಇರುವುದಿಲ್ಲ. ಭಗವಂತನ ಸೇವೆ ಬಿಟ್ಟು ಅವರಿಗೆ ಬೇರೆ ಗಮನನೇ ಇರುವುದಿಲ್ಲ. ಸೊ ಆದುದರಿಂದ ಅವರಿಗೆ ಪ್ರಿಯರಾದವರು ಯಾರಿಗೆ? ಭಗವಂತನಿಗೆ. ಯಾರು? ಗುರುಗಳು. ಸೊ ಕಿಂತು ಪ್ರಭೋಯ ಪ್ರಿಯಯೇವ ತಸ್ಯ ಒಂದೇ ಗುರು ಶ್ರೀ ಚರಣಾರವಿಂದಂ. ಮತ್ತೆ ಇಲ್ಲಿ ಹೇಳ್ತಾರೆ, ಗುರುಗಳನ್ನು ಪ್ರೀತಿಸಿ, ಗುರುಗಳನ್ನು ಮೆಚ್ಚಿಸಿದರೆ
ಅವ್ರು ಹೇಳ್ತಾರೆ ಯಸ್ಯ ಪ್ರಸಾದ ಅದು ಭಗವತ್ ಪ್ರಸಾದ, ಅಂದ್ರೆ ಗುರುಗಳ ಕೃಪೆಯಿಂದಲೇ ವ್ಯಕ್ತಿಗೆ ಕೃಷ್ಣನ ಅನುಗ್ರಹ ಲಭಿಸುತ್ತದೆ. ಸೊ ಹೀಗೆ ನಾವು ಗುರುಗಳಿಗೆ ಯಾವಾಗ ಶರಣಾಗತರಾಗ್ತೀವೋ ಭಗವಂತನಿಗೆ ಶರಣಾಗತರಾದಂತೆಯೇ. ಸೊ ಆ ಶರಣಾಗತಿ ಭಗವಂತ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತಾದಲ್ಲಿ. ಸೊ ಇಲ್ಲಿ ಕೋಟ್ ಮಾಡಿದ್ದಾರೆ ಪ್ರಭುಪಾದ್, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪ್ಯಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂದ್ರೆ ಎಲ್ಲಾ ಬಗೆಯ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಮಾತ್ರ ಶರಣಾಗತನಾಗು, ನಿನ್ನನ್ನು ಸರ್ವ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೀನಿ, ಭಯ ಪಡಬೇಡ. ಸೊ ಕೆಲವರು ಕೃಷ್ಣ ಎಲ್ಲಿದ್ದಾನೆ, ನಾನು ಅವನಿಗೆ ಶರಣಾಗತನಾಗುತ್ತೇನೆ ಎಂದು ವಾದಿಸಬಹುದು. ಅದು ಆಗಲ್ಲ. ಮೊದಲು ನಾವು ಕೃಷ್ಣನ ಪ್ರತಿನಿಧಿಗೆ ಶರಣಾಗತರಾಗಬೇಕು, ಅನಂತರ ಕೃಷ್ಣನಿಗೆ ಶರಣಾಗತರಾಗಬೇಕು. ಇದು ಕ್ರಮ. ಆದುದರಿಂದಲೇ ಸಾಕ್ಷಾದರಿತ್ವೇನ ಸಮಸ್ತ ಶಾಸ್ತ್ರೈ, ಇದಕ್ಕಿಂತ ಮುಂಚೆ ನಾನು ಹೇಳಿದೆ ಎಂದು ಹೇಳಿದೆ, ಗುರುಗಳು ದೇವರಿಗೆ ಸಮಾನ. ಸಾಕ್ಷಾದರಿತ್ವೇನ ಗುರುಗಳೇ ನಾವು ಗೌರವ ಸಲ್ಲಿಸಿದಾಗ ದೇವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ. ಸೊ ಭಕ್ತರಿಗೆ ಗೌರವ ತೋರಿಸಿದ್ರೆ ನಾವು ಭಗವಂತನಿಗೆ ಗೌರವ ತೋರಿಸಿದ್ದಾಗೆ. ಯಾಕಂದ್ರೆ ಭಕ್ತರು ಸದಾ ಭಗವಂತನ ಸೇವೆಯಲ್ಲಿ, ಭಗವಂತನ ಪ್ರಜ್ಞೆಯಲ್ಲಿ, ಭಗವಂತನಕ್ಕೆ ಅವರ ಜೀವನವನ್ನು ಮುಡುಪಾಗಿಟ್ಟಿರುತ್ತಾರೆ. ಆದುದರಿಂದ ಅವರು ಕಿಂತು ಪ್ರಭು ಅಂದ್ರೆ ಭಗವಂತನಿಗೆ ಪ್ರಿಯರಾದವರು. ಆದುದರಿಂದ ಗುರುಗಳಿಗೆ ನಾವು ಭಕ್ತರಿಗೆ, ಶುದ್ಧ ಭಕ್ತರಿಗೆ ನಾವು ಗೌರವ ಸಲ್ಲಿಸುವುದಾಗ ದೇವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ. ಸೊ ನಾವು ಭಗವತ್ ಪ್ರಜ್ಞೆಯನ್ನು ಹೊಂದಲು ಪ್ರಯತ್ನಿಸುತ್ತಿರುವುದರಿಂದ ದೇವರ ಪ್ರತಿನಿಧಿಯ ಮೂಲಕ ದೇವರಿಗೆ ಗೌರವ ಸಲ್ಲಿಸುವುದನ್ನು ಕಲಿಯುವುದು ಅಗತ್ಯವಾಗಿದೆ. ಇಲ್ಲಿ ಪ್ರಭುಪಾದರು ಇಂಪಾರ್ಟೆಂಟ್ ಅಂದ್ರೆ ಮುಖ್ಯವಾದ ಪಾಯಿಂಟ್ ಅಂದ್ರೆ ಗುರುಗಳಿಗೆ ನಾವು ಗೌರವ ಸಲ್ಲಿಸಿದಾಗ ದೇವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ. ಸೊ ನಾವು ಭಗವತ್ ಪ್ರಜ್ಞೆಯನ್ನು ಹೊಂದಲು ಪ್ರಯತ್ನಿಸುವುದರಿಂದ ಸೊ ದೇವರ ಪ್ರತಿನಿಧಿಯ ಮೂಲಕ ಅಂದ್ರೆ ಗುರುಗಳ ಮೂಲಕ ದೇವರಿಗೆ ಗೌರವ ಸಲ್ಲಿಸುವುದನ್ನು ಕಲಿಯುವುದು ಅಗತ್ಯವಾಗಿದೆ. ಸೊ ಅದು ಇಂಪಾರ್ಟೆಂಟ್. ಮತ್ತೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಗುರುಗಳು ದೇವರ ಸಮಾನವೆಂದು ವರ್ಣಿಸಲಾಗಿದೆ. ಆದರೆ ಗುರುಗಳು ಎಂದು ನಾನು ದೇವರು ಎಂದು ಹೇಳುವುದಿಲ್ಲ. ನೋಡಿ, ಇಲ್ಲಿ ಗಮನ ಇಟ್ಕೋಬೇಕು ನಾವು. ಸೊ ಆಧುನಿಕ ಪ್ರಪಂಚದಲ್ಲಿ ಇವಾಗ ಯಾರಾದ್ರೂ ನಾವು ಭಕ್ತರನ್ನು ಆಯ್ಕೆ ಅಥವಾ ಗುರುಗಳಂತ ಅವ್ರನ್ನ ಆಯ್ಕೆ ಮಾಡಿಕೊಂಡು ಅವರೇ ಗುರುಗಳು, ಸೊ ಅವರೇ ದೇವರು, ಯಾವ ರೀತಿಯಾಗಿ ಅವರು ವ್ಯವಹಾರ ಮಾಡ್ತಾರೆ ನಾವು ಅದು ಗಮನಿಸ್ಬೇಕು. ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ಗುರುಗಳು ದೇವರು ಸಮಾನವೆಂದು ಕರೆಕ್ಟ್ ಹೇಳಿದೆ ಶಾಸ್ತ್ರದ ಪ್ರಕಾರವಾಗಿ. ಆದರೆ ಗುರುಗಳು ಯಾವತ್ತೂ ನಾನು ದೇವರು ಎಂದು ಹೇಳುವುದಿಲ್ಲ. ಸೊ ಇದು ನಾವು ವ್ಯತ್ಯಾಸ ನೋಡಬೇಕು. ಸೊ ನಾವು ಇವಾಗ ಆಧುನಿಕ ಪ್ರಪಂಚದಲ್ಲಿ, ಆಧುನಿಕ ಯುಗದಲ್ಲಿ ಏನು ನಾವು ಅವ್ರು ಏನ್ ಮಾಡ್ತಾರೆ, ಸೊ ಎಲ್ಲ ನನಗೆ ಆರಾಧನೆ ಮಾಡಿ ನಾನೇ ದೇವರು, ನಾನೇ ಗುರುಗಳು, ನನ್ ಬಿಟ್ಟು ದೇವರೇ ಇಲ್ಲ, ಈ ತರ ನಾವು ಎಷ್ಟೋ ನೋಡ್ತೀವಿ ಆಧುನಿಕ ಯುಗದಲ್ಲಿ. ಅದು ಎಲ್ಲ ಸುಳ್ಳು. ಸೊ ಆ ರೀತಿ ನಾವು ತಪ್ಪು ದಾರಿಗೆ ಹೋಗಬಾರದು. ಸೊ ಅದಕ್ಕೆ ಶಾಸ್ತ್ರ ಪ್ರಕಾರವಾಗಿ ಎಂಥವರು ಗುರುಗಳು, ಯಾರು ಗುರುಗಳು, ಗುರುಗಳ ಬಗ್ಗೆ ಏನ್ ಹೇಳಿದೆ, ಗುರು ಅಂದ್ರೆ ಏನು, ಅವರ ಸ್ಥಾನ ಏನು, ಅವ್ರ ಪೊಸಿಷನ್ ಏನು, ಅವ್ರ ಗುಣ ಏನು, ಇದೆಲ್ಲ ನಾವು ಗಮನ ಇಟ್ಕೋಬೇಕು, ತಿಳ್ಕೋಬೇಕು. ಈ ಜ್ಞಾನದಿಂದ ನಾವು ಗುರುಗಳನ್ನು ಆಯ್ಕೆ ಮಾಡ್ಕೋಬೇಕು. ನೋಡಿ, ಇಲ್ಲಿ ಹೇಳ್ತಾರೆ ಗುರು ಯಾವತ್ತು ನಾನು ದೇವರಂತ ಹೇಳಲ್ಲ. ಸೊ ಅದೇ ರೀತಿ ಲೈಕ್ ಉದಾಹರಣೆಗೆ ಚೈತನ್ಯ ಮಹಾಪ್ರಭು ಅವರು ಸಾಕ್ಷಾತ್ ಕೃಷ್ಣನೇ. ಆದ್ರೆ ಭಕ್ತರೆಲ್ಲ ಅವ್ರಿಗೆ ಹೇಳ್ತಾ ಇದ್ರು ನೀನು ಕೃಷ್ಣನೇ ಅಂತ. ಚೈತನ್ಯ ಮಹಾಪ್ರಭು ಏನ್ ಮಾಡ್ತಾ ಇದ್ರು, ಕಿವಿ ಮುಚ್ಕೊಂತ ಇದ್ರು.
ಕೃಷ್ಣ ಕೃಷ್ಣ ನನ್ನ ಕೃಷ್ಣ ಅಂತ ಅನ್ಬೇಡಿ ಅಂತ. ಯಾತಕ್ಕೆ? ಅವರು ಉದಾಹರಣೆ ಅಂದ್ರೆ ಗುರುಗಳು ನಮಗೆ ಬೋಧನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭು ಆಲ್ಸೋ, ಚೈತನ್ಯ ಮಹಾಪ್ರಭುನು ಅವರು ಗುರುಗಳಿದ್ದಾಗೆ. ಯಾಕಂದ್ರೆ ಇವಾಗ ನಾವು ಓದಿದೀವಲ್ವಾ ಶರಣಾಗತಿ. ಆ ಶರಣಾಗತಿ ಕೃಷ್ಣ 5,000 ವರ್ಷ ಹಿಂದೆ ನಮಗೂ ಎಲ್ಲ ಜೀವಿಗಳು ನನಗೆ ಶರಣಾಗತರಾಗಬೇಕು ಅಂತೂ ಎಂದು ಭಗವದ್ಗೀತಾದಲ್ಲಿ ಕೊನೆಯಲ್ಲಿ ಹೇಳಿದ್ರು. ಆದ್ರೆ ಆ ಶರಣಾಗತಿ ಯಾವ ರೀತಿಯಾಗಿ ನಾವು ಹೊಂದಬೇಕು, ಅದಕ್ಕೆ ಅರ್ಹತೆ ಏನು, ಶರಣಾಗತಿ ಅಂದ್ರೆ ಏನು? ಸೊ ಇದು ಮೇನ್ ಇಂಪಾರ್ಟೆಂಟ್. ಸೊ ಆ ಶರಣಾಗತಿಯನ್ನು ತೋರಿಸುವುದಕ್ಕೆ ಚೈತನ್ಯ ಮಹಾಪ್ರಭು ರೂಪದಲ್ಲಿ, ಕೃಷ್ಣನೇ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದು ನಮಗೆ ಶರಣಾಗತಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಸೊ ಅದರಿಂದ ಅವರು ಗುರುಗಳ ಹಾಗೆ ಅವರ ಜೀವನ ಅವರು ಎಲ್ಲರೂ ನಡ್ಸ್ಕೊಂಡೋದ್ರು, ಹೇಳ್ಕೊಂಡು ಹೋದ್ರು. ಅವರು ಕೃಷ್ಣ, ನಾನು ದೇವರು, ನಾನು ಕೃಷ್ಣನೇ ಅಂತ ಹೇಳ್ಕೊಳ್ಳಿಲ್ಲ. ಅವರು ಹೇಳುವುದೂ ಇಲ್ಲ, ಅವರು ಕಿವಿ ಮುಚ್ಕೊಂತ ಇದ್ರು. ಸೊ ಇದು ಗುರುಗಳು ಅನ್ನೋ ಅವರು ತಿಳ್ಕೋಬೇಕಾಗಿರೋದು. ಸೊ ಅದಕ್ಕೆ ನಾನು ದೇವರು ಎಂದು ಹೇಳುವುದಿಲ್ಲ, ದೇವರಿಗೆ ಗೌರವವನ್ನು ಸಲ್ಲಿಸುವಂತೆ ಗುರುಗಳಿಗೂ ಸಲ್ಲಿಸುವುದು ಶಿಷ್ಯನ ಕರ್ತವ್ಯ. ಆದರೆ ನಾವು ಏನೇನು ಗೌರವ ಗುರುಗಳಿಗೆ ತೋರಿಸ್ತೀವೋ, ಲೈಕ್ ಉದಾಹರಣೆಗೆ ಪ್ರಭುಪಾದ, ನಾವು ಏನೇನು ಅರ್ಪಣೆ ಮಾಡ್ತೀವೋ ಪ್ರಭುಪಾದರು ಏನ್ ಮಾಡ್ತಾರೆ, ಅವ್ರ ಗುರುಗಳಿಗೆ ಅವರು ಅರ್ಪಣೆ ಮಾಡ್ತಾರೆ. ಸೊ ಈ ತರ ಗುರು ಪರಂಪರದಿಂದ ಫೈನಲ್ ಆಗಿ ಕೊನೆಯಾಗಿ ಕೃಷ್ಣನಿಗೆ ಸೇರುತ್ತೆ. ಸೊ ಇದು ಗುರು ಶಿಷ್ಯ ಪರಂಪರಾ ಅಂತೆ. ಸೊ ಆದ್ರೆ ನನ್ನ ಶಿಷ್ಯರು ದೇವರಿಗೆ ಸಲ್ಲಿಸುವ ಗೌರವನ್ನೇ ನನಗೂ ಸಲ್ಲಿಸುತ್ತಾರೆ. ಆದುದರಿಂದ ನಾನೇ ದೇವರಾಗಿದ್ದೀನಿ ಎಂದು ಗುರುಗಳು ಎಂದೂ ಭಾವಿಸುವುದಿಲ್ಲ. ನೋಡಿ, ನಾನು ಹೇಳ್ದೆ, ಸೊ ಗುರುಗಳು ಯಾವತ್ತೂ ನಾನು ಸೇವಕ, ನಾನು ಭಗವಂತನ ಸೇವದಲ್ಲಿ ಇರ್ತೀನಿ, ನಾನು ದೇವರಲ್ಲ ಅಂತ ಭಾವಿಸುತ್ತಾನೆ. ಸೊ ಅವರು ಹಾಗೆ ಯೋಚಿಸಲು ಪ್ರಾರಂಭಿಸುತ್ತಿದ್ದಂತೆಯೇ ದೇವರ ಬದಲಾಗಿ ನಾನು ಗಾಡ್ ಆರ್ ಡಾಗ್ ಆಗುತ್ತಾರೆ. ಸೊ ಆದುದನ್ನು ವಿಶ್ವನಾಥ್ ಚಕ್ರವರ್ತಿ ಅವರು ಕಿಂತು ಪ್ರಭೋಯ ಪ್ರಿಯೇವ ತಸ್ಯ ಎಂದು ಹೇಳಿದ್ದಾರೆ. ಗುರುಗಳು ಭಗವಂತನ ಆಪ್ತ ಸೇವಕರಾಗಿರುವುದರಿಂದ ಭಗವಂತನಿಗೆ ಸಲ್ಲಿಸುವ ಗೌರವನ್ನೇ ಗುರುಗಳಿಗೂ ಸಲ್ಲಿಸುತ್ತೀವಿ. ಸೊ ಗುರುಗಳಂದ್ರೆ ಯಾರು? ಅವರು ಆಪ್ತ ಸೇವಕ. ಸೊ ಬಹಳ ಪ್ರಿಯರಾದ ಸೇವಕ ಅವರು, ಗುರುಗಳು, ಭಕ್ತರು. ಆದ್ರಿಂದ ಅವರಿಗೆ ನಾವು ಗೌರವವನ್ನು ತೋರಿಸಿದರೆ, ಗೌರವವನ್ನು ಸಲ್ಲಿಸುವುದರಿಂದ ಭಗವಂತನಿಗೆ, ಕೃಷ್ಣನಿಗೆ ಗೌರವವನ್ನು ತೋರಿಸಿದ ಹಾಗೆ ಅಂತ ಹೇಳ್ತಾರೆ. ಸೊ ದೇವರು ಸದಾ ದೇವರೇ, ಗುರುಗಳು ಸದಾ ಗುರುಗಳೇ. ಶಿಷ್ಟಾಚಾರದ ದೃಷ್ಟಿಯಿಂದ ನೋಡಿದರೆ ದೇವರು ಆರಾಧ್ಯ ದೈವ, ಗುರುಗಳು ಆರಾಧಕ ದೈವ, ಅಂದ್ರೆ ಸೇವಕ ಭಗವಾನ್. ಆದುದರಿಂದ ಗುರುಗಳನ್ನು ಪ್ರಭುಪಾದ ಎಂದು ಸಂಬೋಧಿಸುತ್ತೀವಿ. ಪ್ರಭು ಎಂದರೆ ಭಗವಂತ, ಪಾದ ಎಂದರೆ ಸ್ಥಾನ, ಅಂದ್ರೆ ಆ ಸ್ಥಾನದಲ್ಲಿ ಇರುವ ವ್ಯಕ್ತಿ, ಆ ಸ್ಥಾನದಲ್ಲಿ ಇರುವ ಗುರುಗಳು ಅಂತ. ಅದುದರಿಂದ ಅವರನ್ನು ಪ್ರಭುಪಾದ ಎಂದರೆ, ಅಂದ್ರೆ ಭಗವಂತನ ಸ್ಥಾನವನ್ನು ತೆಗೆದುಕೊಂಡಿರುವವರು, ಆ ಸ್ಥಾನದಲ್ಲಿ ಇರುವವರು. ನೋಡಿ, ಇಲ್ಲಿ ತಿಳ್ಕೋಬೇಕು, ಗುರು ಎಂತ ಸ್ಥಾನ. ಪ್ರಭುಪಾದರಂದ್ರೆ ಈ ಪ್ರಭುಪಾದನು ಹೆಸರು ಎಲ್ಲರಿಗೂ ಅನ್ವಯಿಸುವುದಿಲ್ಲ. ಪ್ರಭುಪಾದರಂದ್ರೆ ಏನು? ಭಗವಂತನ ಸ್ಥಾನವನ್ನೇ ತೆಗೆದುಕೊಂಡಿರುವವನು. ಸೊ ಇವಾಗ ನಾವು ನೋಡ್ತೀವಿ ಕಲಿಯುಗದಲ್ಲಿ ಎಂತಹ ಗುರುಗಳೆಲ್ಲ ಇರ್ತಾರೆ, ಅವರೆಲ್ಲ ಭಗವಂತನ ಸ್ಥಾನಕ್ಕೆ ಸಮಾನರಾಗಿರುವವರ ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ಅವರು ಸಾಕ್ಷಾಧರಿಸ್ತೇ ಸಮಸ್ತ ಶಾಸ್ತ್ರ ಎಂದು ಹಾಗೆಯೇ ಹೇಳಬೇಕು. ನಾವು ಅವರು ಭಗವಂತನಿಗೆ ಸಮಾನರಾಗಿರ್ತಾರೆ, ಅವರ ಸ್ಥಾನವನ್ನು ತೆಗೆದುಕೊಂಡಿರ್ತಾರೆ. ಯಾವತ್ತೂ ಅವರು ತಪ್ಪು ಮಾಡುವುದಿಲ್ಲ, ಯಾವತ್ತೂ ಅವರ ಗಮನ ಬೇರೆದಕ್ಕೆ ಹೋಗುವುದಿಲ್ಲ. ಅಂದ್ರೆ ಭೌತಿಕ ಜ್ಞಾನ, ಭೌತಿಕ ಪ್ರಜ್ಞೆಯಲ್ಲಿ ಇರುವುದಿಲ್ಲ. ಅವರು
ಯಾವಾಗಲೂ ಸಮಾಧಿಯಲ್ಲಿರ್ತಾರೆ. ಅಂದ್ರೆ ಪ್ರಭುಪಾದರು ಭಗವಂತನ ಸೇವಕ. ಅವರು ಭಗವಂತನ ಧ್ಯಾನದಲ್ಲಿ, ಭಗವಂತರ ಆರಾಧ್ಯದಲ್ಲಿ, ಆರಾಧನದಲ್ಲಿ, ಸೇವದಲ್ಲಿ ಮಗ್ನರಾಗಿರ್ತಾರೆ. ಅಂಥವರು ಗುರುಗಳು. ಅಂಥವರನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಯಾರ್ಯಾರು ನಾನು ಗುರು ಅಂತ ನಾವು ತಪ್ಪು ದಾರಿಗೆ ಹೋಗಬಾರದು. ಆದುದರಿಂದ ಪ್ರಭುಪಾದರೆಂದರೆ ಭಗವಂತನ ಸ್ಥಾನವನ್ನು ತೆಗೆದುಕೊಂಡಿರುವವನು ಎಂದು ಅರ್ಥ. ಇದು ಸಾಕ್ಷಾಧಾರಿತ್ವೇನ ಸಮಸ್ತ ಶಾಸ್ತ್ರ ಎಂದು ಹಾಗೆಯೇ. ಮತ್ತೆ ನಾವು ಭಗವಂತನನ್ನು ಕುರಿತು ವಿಜ್ಞಾನವನ್ನು ತಿಳಿಯಲು ಗಂಭೀರವಾದ ಆಸಕ್ತಿಯನ್ನು ಹೊಂದಿದ್ದರೆ ಮಾತ್ರ ನಮಗೆ ಗುರುಗಳ ಅಗತ್ಯವಿದೆ. ನಾವು ಭಗವಂತನನ್ನು ಕುರಿತು ವಿಜ್ಞಾನವನ್ನು ತಿಳಿಯಲು ಗಂಭೀರವಾದ ಆಸಕ್ತಿ ಇರಬೇಕು. ಅದು ಮಾತ್ರ ಹೊಂದಿದ್ರೆ ನಮ್ ಗುರುಗಳು ಅಗತ್ಯ. ಇಲ್ಲ ಅಂದ್ರೆ ಬೇರೆದಕ್ಕೆಲ್ಲ ನಮ್ಗೆ ಗುರುಗಳ ಅಗತ್ಯ ಬೇಕಾಗಿಲ್ಲ. ಸೊ ಗುರುಗಳ ಅಗತ್ಯ ಯಾವುದಕ್ಕೋಸ್ಕರ? ಭಗವಂತನ ವಿಜ್ಞಾನವನ್ನು ತಿಳ್ಕೋಬೇಕು ಅಂತ ಒಂದು ಆತುರತೆ ನಮ್ಮಲ್ಲಿ ಇರಬೇಕು. ಆ ಗಂಭೀರವಾದ ಆಸಕ್ತಿ ಇರಬೇಕು. ಆಗಲೇ ನಾವು ಗುರುವನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಾಂದ್ರೆ ಗುರು ಅಗತ್ಯ ಬೇಕಾಗಿಲ್ಲ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಕೇವಲ ದೊಡ್ಡ ಆಸ್ತಿಕೆಗಾಗಿ ಗುರುಗಳನ್ನು ಇಟ್ಟುಕೊಳ್ಳಲು ನಾವು ಪ್ರಯತ್ನಿಸಬಾರದು. ಗುರುಗಳನ್ನು ಸ್ವೀಕರಿಸಿದವನು ಮುಕ್ತ ರೀತಿಯಲ್ಲೇ ಮಾತನಾಡುತ್ತಾನೆ. ಅವನು ಎಂದು ಅರ್ಥಹೀನವಾಗಿ ಮಾತನಾಡುವುದಿಲ್ಲ. ಅದು ಶ್ರೇಷ್ಠ ಗುರುವನ್ನು ಸ್ವೀಕರಿಸಿದ್ದಾನೆ ಎಂಬುದಕ್ಕೆ ಸಾಕ್ಷಿ. ನಾವು ಗುರುಗಳಿಗೆ ಖಂಡಿತವಾಗಿಯೂ ಎಲ್ಲಾ ರೀತಿಯ ಗೌರವಗಳನ್ನು ಸಲ್ಲಿಸಬೇಕು. ಆದರೆ ಅವರ ಆದೇಶಗಳನ್ನು ಹೇಗೆ ಪಾಲಿಸಬೇಕೆಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಂಡಿರಬೇಕು. ಲೈಕ್ ಭಗವದ್ಗೀತೆಯಲ್ಲಿ ಪ್ರಭುಪಾದರು ಕೋಟ್ ಮಾಡ್ತಾ ಇದ್ದಾರೆ. ಹೇಗೆ ಕೃಷ್ಣನ ಹೇಗೆ ಹೇಳಿದಾನೆ ಗುರುಗಳು? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಅಂದ್ರೆ ನಾವು ಗುರುಗಳ ಬಳಿಗೆ ಹೋಗಿ ಸತ್ಯವನ್ನು ಅರಿಯಲು ಪ್ರಯತ್ನಿಸಬೇಕು. ಇದು ಮೊದಲನೇ ಅರ್ಹತೆ ಶಿಷ್ಯನು ಮಾಡಬೇಕಾಗಿರೋದು, ಸತ್ಯ. ಸೊ ಇಲ್ಲಿ ಮುಂದೆ ನಾವು ಹೇಳಿದ್ವಲ್ಲ, ಗುರುಗಳು ಯಾವ ತರ ವಿಜ್ಞಾನವನ್ನು ತಿಳಿಯೋದಕ್ಕೆ ಆಸಕ್ತಿ ಬೆಳೆಸ್ಕೋಬೇಕು. ಸೊ ಸತ್ಯವನ್ನು ಅರಿಯಲು ಪ್ರಯತ್ನಿಸಬೇಕು. ಅವರಲ್ಲಿ ವಿನೀತನಾಗಿ ಪ್ರಶ್ನೆ ಕೇಳಬೇಕು. ಚಾಲೆಂಜ್ ಆಗಿ ಪ್ರಶ್ನೆ ಕೇಳಬಾರ್ದು. ನಾನು ಗುರುಗಳಕ್ಕನ್ನ ಹೆಚ್ಚಾಗಿ ನಾನು ತಿಳಿದಿದ್ದೀನಿ, ನನಗೆ ಜ್ಞಾನ ಇದೆ, ಬುದ್ಧಿ ಇದೆ ಅಂತ ವಾದ ವಿವಾದಗಳಿಂದ ನಾವು ಪ್ರಯತ್ನಿಸಬಾರದು. ಅದು ಶಿಷ್ಯನ ಅರ್ಹತೆ ಅಲ್ಲ. ಸೊ ಅವರಿಗೆ ಸೇವೆ ಸಲ್ಲಿಸಬೇಕು. ಸೇವಾ ಮನೋಭಾವದಿಂದ ಗುರುಗಳಿಗೆ ಶರಣಾಗತರಾಗಬೇಕು. ಆಗ ಅವರು ಏನು ಆತ್ಮ ಸಾಕ್ಷಾತ್ಕಾರ ಪಡೆದ ಜೀವಿಯು ಜ್ಞಾನವನ್ನು ನೀಡಬಲ್ಲರು. ಸೊ ಶಿಷ್ಯನು ಈ ರೀತಿಯಾಗಿ ಗುರುಗಳ ಮುಂದೆ, ಗುರುಗಳ ಹತ್ರ ಹೋಗಿ ನಾವು ಫಸ್ಟ್ ಸತ್ಯವನ್ನು ತಿಳ್ಕೋಬೇಕು. ಅದಕ್ಕೋಸ್ಕರ ಮಾತ್ರ ಗುರುಗಳನ್ನು ಆಯ್ಕೆ ಮಾಡ್ಕೋಬೇಕು. ವಿನೀತರಾಗಿ ಅವರಿಗೂ ಪ್ರಶ್ನೆ ಕೇಳಬೇಕು. ಚಾಲೆಂಜ್ ಆಗಿ ಪ್ರಶ್ನೆ ಕೇಳಬಾರ್ದು. ಮತ್ತೆ ಜ್ಞಾನವನ್ನು ಪಡಿಬೇಕು. ಸೇವಾ ಮನೋಭಾವದಿಂದ ಅವರಿಗೆ ಸೇವೆ ಸಲ್ಲಿಸುತ್ತಾ, ಯಾಕಂದ್ರೆ ಅವರು ಆತ್ಮ ಸಾಕ್ಷಾತ್ಕಾರ ಪಡೆದ ಜೀವಿಯು ಜ್ಞಾನವನ್ನು ನೀಡಬಲ್ಲರು. ಏಕೆಂದ್ರೆ ಅವರು ಸತ್ಯ ದರ್ಶನವನ್ನು ಮಾಡಿರುತ್ತಾರೆ. ಅವರು ಟ್ರೂತ್ ಅಂದ್ರೆ ಸತ್ಯವನ್ನು ಹೇಳ್ತಾರೆ ನಿಮ್ಗೆ. ಸೊ ಆದುದರಿಂದ ಶರಣಾಗತನಾಗುವುದೇ ಮೊದಲನೆಯ ಕೆಲಸ. ಸೊ ನಾವು ಶ್ರೇಷ್ಠ ಗುರುಗಳೊಬ್ಬರನ್ನು ಹುಡುಕಿಕೊಳ್ಳಬೇಕು. ಆಮೇಲೆ ಅವರಿಗೆ ಮನಪೂರ್ವಕವಾಗಿ ಶರಣಾಗತರಾಗಬೇಕು. ಒಬ್ಬರು ಗುರುಗಳು ಸ್ವೀಕರಿಸುವ ಮುನ್ನ ಅವರಿಗೆ ಶರಣಾಗತರಾಗಬಹುದೇ ಎಂದು ಎಚ್ಚರಿಕೆಯಿಂದ ಅವರನ್ನು ಅಧ್ಯಯನ ಮಾಡಬೇಕು ಎಂದು ಶಾಸ್ತ್ರಗಳು ವಿಧಿಸುತ್ತವೆ. ಸೊ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಯಾರನ್ನೋ ನೋಡ್ತೀವಿ, ಯಾರೋ ಇರ್ತಾರೆ, ಅವ್ರನ್ನೆಲ್ಲ ನೀವೇ ಗುರುಗಳು, ನೀವೇ ನಮಗೆ ದೇವರು, ನೀವೇ ಅಂತ ಹೇಳ್ಕೋಬೋದು. ಸೊ ಗುರುಗಳಿಗೆ, ಅವರಿಗೆ ಗುರು ಅಂದ್ರೆ ಅವರಿಗೆ ಸರಿಯಾದ ಅರ್ಹತೆ ಇರಬೇಕು. ಅದು ಆ ಅರ್ಹತೆ ಏನು? ಶಾಸ್ತ್ರಗಳ
ಶಾಸ್ತ್ರಗಳಲ್ಲಿ ಹೇಳಿದೆ. ಇವಾಗ ನಾವೆಲ್ಲ ಚರ್ಚೆ ಮಾಡಿದ್ವಿ, ಇದೆಲ್ಲ ಆ ಗುಣಗಳು ಗುರುಗಳಲ್ಲಿ ಇರಬೇಕು. ಅಂತಹ ವ್ಯಕ್ತಿ, ಅಂತಹ ಗುರುಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಅಂದ ಶ್ರದ್ಧೆಯಿಂದ ಇದ್ದಕ್ಕಿದ್ದಂತೆಯೇ ಗುರುಗಳೊಬ್ಬರನ್ನು ಸ್ವೀಕರಿಸಬಾರದು. ಅದು ಬಹಳ ಅಪಾಯಕಾರಿ. ಸೊ ಗುರುಗಳು ಕೂಡ ಶಿಷ್ಯನಾಗ ಬಯಸುವ ವ್ಯಕ್ತಿ ಯೋಗ್ಯನೇ ಎಂದು ಪರೀಕ್ಷಿಸಬೇಕು. ಈವನ್ ಶಿಷ್ಯರು. ಸೊ ನಾವು ಹೇಗೆ ಗುರುಗಳನ್ನು ಆಯ್ಕೆ ಮಾಡ್ಕೊಂತೀವೋ ಅದೇ ರೀತಿ ಗುರುಗಳನ್ನು ಶಿಷ್ಯನನ್ನು ಅವರು ಇಂತಹ ವ್ಯಕ್ತಿ ಅವನು ಯೋಗ್ಯತನಾಗಿರ್ಬೇಕಾ, ಅವನಿಗೆ ಏನು ಅರ್ಹತೆ ಇದೆ ಎಂದು ಗುರುಗಳು ಪರೀಕ್ಷೆ ಮಾಡ್ತಾರೆ ಯಾರನ್ನು? ಶಿಷ್ಯರನ್ನು. ಸೊ ಈ ರೀತಿಯಲ್ಲಿ ಗುರು ಶಿಷ್ಯರ ನಡುವೆ ಸಂಬಂಧ ಸ್ಥಾಪಿತವಾಗುತ್ತದೆ. ಸೊ ಹೀಗೆ ಎಲ್ಲಾ ಕ್ರಮಗಳನ್ನು ನಿರೂಪಿಸಲಾಗಿದೆ. ಆದರೆ ನಾವು ಈ ಪ್ರಕ್ರಿಯೆಯನ್ನು ಗಂಭೀರವಾಗಿ ತಿಳಿದುಕೊಳ್ಬೇಕು, ಗೊತ್ತಿರಬೇಕು ನಮ್ಗೆ ಅಷ್ಟೇ. ಆಗ ನಾವು ಯೋಗ್ಯ ಶಿಷ್ಯತ್ವದ ತರಬೇತಿಯನ್ನು ಪಡೆಯಬಹುದು. ಸೊ ನಾವು ಮೊದಲು ಒಬ್ಬರು ಶ್ರೇಷ್ಠ ಗುರುಗಳನ್ನು ಕಂಡುಕೊಳ್ಳಬೇಕು, ಅವರೊಡನೆ ನಮ್ಮ ಸಂಬಂಧವನ್ನು ಸ್ಥಾಪಿಸಿಕೊಳ್ಳಬೇಕು. ಅನಂತರ ಅವರ ಉಪದೇಶದಂತೆ ನಡೆದುಕೊಳ್ಳಬೇಕು. ಆಗ ನಮ್ಮ ಜೀವನ ಏನಾಗುತ್ತದೆ? ಯಶಸ್ವಿಯಾಗುತ್ತದೆ. ಏಕೆಂದ್ರೆ ಅಂಧಕಾರದಲ್ಲಿ ಇರುವ ಪ್ರಾಮಾಣಿಕ ಶಿಷ್ಯನಿಗೆ ಗುರುಗಳು ಜ್ಞಾನೋದಯವನ್ನು ಉಂಟು ಮಾಡಬಲ್ಲರು. ಸೊ ಅಂತಹ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಯಾಕಂದ್ರೆ ಗುರುಗಳಿಗೆ ಅರ್ಹತೆ ಏನು ಗೊತ್ತಾ? ಯಾಕಂದ್ರೆ ನಾವೆಲ್ಲ ಜೀವಿಗಳು ಅಂಧಕಾರದಲ್ಲಿ ಇರ್ತೇವೆ. ಸೊ ನಮ್ಮ ಈ ಅಂಧಕಾರ ಅಂದ್ರೆ ಏನು? ಅಜ್ಞಾನದಿಂದ ಅಂಧಕಾರದಲ್ಲಿ ಇದ್ದೀವಿ. ಸೊ ಈ ಅಂಧಕಾರದಲ್ಲಿರುವ ಜೀವಿಯನ್ನು ಗುರುಗಳು ಏನ್ ಮಾಡ್ತಾರೆ? ಜ್ಞಾನೋದಯಕ್ಕೆ ಉಂಟು ಮಾಡಬಲ್ಲರು. ಅಂದ್ರೆ ಜ್ಞಾನದಿಂದ ಅವರು ನಮ್ಮನ್ನು ಅಂಧಕಾರದಿಂದ ದೂರ ಮಾಡಿ ಜ್ಞಾನೋದಯವನ್ನು ಕೊಟ್ಟು ನಮ್ಮನ್ನು ಬೆಳಕಕ್ಕೆ, ಓಂ ಅಜ್ಞಾನತಿಮಿರಂಧಸ್ಯ ಅಂತ ಹೇಳ್ತೀವಲ್ವಾ. ಆಮೇಲೆ ಸೊ ಅಂಧಕಾರದಿಂದ ಬೆಳಕಕ್ಕೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಯಾರು? ಗುರುಗಳು. ಮತ್ತೆ ಹುಟ್ಟುವಾಗ ಪ್ರತಿಯೊಬ್ಬನೂ ಮುಡನಾಗಿರುತ್ತಾನೆ. ನಾವು ಹುಟ್ಟಿದಾಗಲೇ ಬುದ್ಧಿವಂತರಾಗಿದ್ದರೆ ಶಾಲೆಗೆ ಹೋಗಬೇಕಾದ ಅವಶ್ಯಕತೆ ಏನು? ಪ್ರಭುಪಾದರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಾವು ಹುಟ್ಟಿದ ತಕ್ಷಣ ಏನು? ಪ್ರತಿಯೊಬ್ಬರು ಮುಡನಾಗಿರ್ತೀವಿ. ನಾವು ಹುಟ್ಟಿದಾಗಲೇ ಬುದ್ಧಿವಂತರು ಆಗಿದ್ರೆ ಶಾಲೆಗೆ ಏನಕ್ಕೆ ಹೋಗ್ಬೇಕು? ಆದ್ರೆ ಪ್ರತಿಯೊಬ್ಬನು ಶಾಲೆಗೆ ಹೋಗ್ತಾ ಇದ್ದಾನೆ. ಜ್ಞಾನ ಸಂಪಾದನೆ ಮಾಡದಿದ್ದರೆ ಪಶುಗಿಂತ ಕೀಳಾಗುತ್ತೇವೆ. ಸೊ ನನಗೆ ಯಾವ ಗ್ರಂಥಗಳು ಬೇಡ, ನಾನು ಗುರು ಆಗಿದ್ದೇನೆ ಎಂದು ಒಂದು ಪ್ರಾಣಿಯು ಹೇಳಬಹುದು. ಆದರೆ ವಿಜ್ಞಾನ ಮತ್ತು ಶಾಸ್ತ್ರಗಳನ್ನು ಕುರಿತು ಪ್ರಮಾಣ ಗ್ರಂಥಗಳ ಅಧ್ಯಯನ ಮಾಡದೆ ವ್ಯಕ್ತಿಯು ಜ್ಞಾನ ಸಂಪಾದನೆಯನ್ನು ಹೇಗೆ ಮಾಡಿ ಆನು? ಸೊ ಧೂರ್ತ ಗುರುಗಳು ಈ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಹುಟ್ಟಿನಿಂದ ನಾವೆಲ್ಲ ಮೂಢರು. ನಮಗೆ ಜ್ಞಾನೋದಯವಾಗಬೇಕು. ನಮ್ಮ ಜೀವನವನ್ನು ಪರಿಪೂರ್ಣಗೊಳಿಸಲು ನಾವು ಜ್ಞಾನವನ್ನು ಪಡೆಯಬೇಕು. ನಮ್ಮ ಜೀವನವನ್ನು ಪರಿಪೂರ್ಣಗೊಳ್ಳದಿದ್ದರೆ ನಾವು ಸಂತೋಷಿಯೇ ಸೋತದಂತೆಯೇ ಸರಿ. ಈ ಸೋಲು ಯಾವುದು? ಅಸ್ತಿತ್ವಕ್ಕಾಗಿ ಹೋರಾಟ. ನಾವು ಉತ್ತಮ ಜೀವನಕ್ಕಾಗಿ, ಉನ್ನತ ಸ್ಥಾನವನ್ನು ಗಳಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಿದ್ದೇವೆ. ಇದಕ್ಕಾಗಿ ನಾವು ಬಹಳ ಹೋರಾಡುತ್ತಿದ್ದೇವೆ. ಆದರೆ ನಿಜವಾದ ಉನ್ನತ ಸ್ಥಾನವೆಂದರೆ ಯಾವುದು ಎಂದು ನಮಗೆ ಗೊತ್ತಿಲ್ಲ. ಪ್ರಭುಪಾದರು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಇದರಿಂದ ನಾವು ಜ್ಞಾನಕ್ಕೆ ಅಂದ್ರೆ ಅಂಧಕಾರದಿಂದ ಜ್ಞಾನಕ್ಕೆ ಬರಬೇಕು ಅಂದ್ರೆ ಅಂತಹ ಗುರುಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಉಪದೇಶಗಳನ್ನು ಕೇಳ್ತಾ, ಅವರ ನಿಯಮಗಳನ್ನು ಪಾಲನೆ ಮಾಡುತ್ತಾ ನಾವು ಅಂಧಕಾರದಿಂದ ಜ್ಞಾನದಲ್ಲಿ ಆನಂದವನ್ನು ಪಡೆಯಬಹುದು. ಸೊ ಈ ಲೌಕಿಕ ಪ್ರಪಂಚದಲ್ಲಿ ನಮಗೆ ಯಾವುದೇ ಸ್ಥಾನವಿರಲಿ ಅದನ್ನು ತ್ಯಜಿಸಬೇಕು.
ಪ್ರಭುಪಾದರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಲೌಕಿಕ ಪ್ರಪಂಚದಲ್ಲಿ ನಾವು ಯಾವುದೇ ಜೀವಿ ಅಂದ್ರೆ ಯಾವುದೇ ಸ್ಥಾನ ಇರಲಿ ಅದನ್ನು ತ್ಯಜಿಸಬೇಕು. ನಮಗೆ ಉತ್ತಮ ಸ್ಥಾನವೇ ಇರಬಹುದು ಅಥವಾ ಅಧಮ ಸ್ಥಿತಿಯೇ ಇರಬಹುದು. ಏನೇ ಆದರೂ ನಾವು ಇಲ್ಲಿ ಉಳಿಯುವಂತಿಲ್ಲ. ನಾವು ಕೋಟ್ಯಾಂತರ ಹಣವನ್ನು ಸಂಪಾದಿಸಬಹುದು. ನಾನು ಈಗ ಉತ್ತಮ ಸ್ಥಿತಿಯಲ್ಲಿದ್ದೇನೆ ಎಂದು ಭಾವಿಸಬಹುದು. ಆದರೆ ಅತಿಸಾರವೋ ಕಾಲಾರವೋ ಬಂದರೆ ನಮ್ಮ ಗತಿ ಮುಗೀತು. ಬ್ಯಾಂಕು ಮುಳುಗು ಹೋದರೆ ನಮ್ಮ ಸ್ಥಿತಿ ಮುಗಿದಂತೆಯೇ. ಆದುದರಿಂದ ನಿಜವಾಗಿ ಈ ಲೌಕಿಕ ಪ್ರಪಂಚದಲ್ಲಿ ಉತ್ತಮ ಸ್ಥಾನವೆಂಬುದೇ ಇಲ್ಲ. ಸೊ ಇಲ್ಲಿ ಏನ್ ಗೊತ್ತಾ, ಶಾಸ್ತ್ರದಲ್ಲಿ ಇನ್ನೊಂದು ಕಡೆ ಹೇಳುತ್ತೆ. ಸೊ ಈ ಭೌತಿಕ ಪ್ರಪಂಚ ಏನು ಗೊತ್ತಾ, ಈ ಲೌಕಿಕ ಪ್ರಪಂಚ ಸ್ಥಿತಿಯೇ ಸ್ಥಾನನೇ ಹೀಗೆ. ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಸೊ ಇದೆಲ್ಲ ನಾವು ದೈತೆ ಭದ್ರ ಅಭದ್ರ ಸಕಲಿ ಸಮಾನ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಯಾವುದೇ ಪರಿಸ್ಥಿತಿಯಲ್ಲಿ ಒಳ್ಳೆಯದು ಕೆಟ್ಟದು ಎಲ್ಲ ಸಮಾನನೇ. ನಾವು ತಿಳ್ಕೊಂತೀವಿ ಇದು ಒಳ್ಳೆಯದು ಅದು ಕೆಟ್ಟದ್ದು, ಅದು ಕೆಟ್ಟದ್ದು ಇದು ಒಳ್ಳೇದು ಅಂತ. ಆದ್ರೆ ಶಾಸ್ತ್ರ ಏನ್ ಹೇಳುತ್ತೆ, ದೈತೆ ಭದ್ರ ಅಭದ್ರ ಸಕಲಿ ಸಮಾನ ಅಂತ. ಇದು ಚೈತನ್ಯ ಚರಿತಾಮೃತದಲ್ಲಿ ಹೇಳುತ್ತೆ. ಸೊ ಅದೇ ರೀತಿ ಪ್ರಭುಪಾದರಲ್ಲಿ ಹೇಳ್ತಾರೆ, ನಾವು ಯಾವ ಸ್ಥಾನದಲ್ಲೇ ಇರಲಿ, ನಾವು ಉತ್ತಮ ಸ್ಥಾನವೇ ಇರಬಹುದು ಅಥವಾ ಅಧಮ ಸ್ಥಿತಿಯೇ ಇರಬಹುದು. ಏನೇ ಆದ್ರೂ ನಾವು ಇಲ್ಲಿ ಉಳಿಯುವಂತಿಲ್ಲ, ಬಿಟ್ಬಿಟ್ಟು ಹೋಗ್ತಾನೇ ಇರಬೇಕು. ಮತ್ತೆ ಪ್ರಭುಪಾದರು ಹೇಳ್ತಾರೆ, ಕೋಟ್ಯಾಂತರ ಹಣವನ್ನು ನಾವು ಸಂಪಾದಿಸಬಹುದು. ನಾನು ಇವಾಗ ಉತ್ತಮ ಸ್ಥಿತಿಯಲ್ಲಿದ್ದೀನಿ, ಚೆನ್ನಾಗಿದ್ದೀನಿ, ಎಲ್ಲರ ಜೊತೆಯಲ್ಲಿ ಆನಂದವಾಗಿದ್ದೀನಿ. ಆದ್ರೆ ಏನು ನಮ್ಮ ಗತಿ ಯಾವಾಗ ಮುಗ್ದೋಗುತ್ತೋ ಗೊತ್ತಿಲ್ಲ. ಇಲ್ಲಿ ಹೇಳ್ತಾ ಇದ್ರೆ ಪ್ರಭು, ಬ್ಯಾಂಕ್ ಮುಳುಗೋದ್ರೆ ಏನೋ ಹೆಚ್ಚು ಕಮ್ಮಿ ಆಯ್ತು, ಫಿನಿಶ್. ಅವಾಗ ಏನಾಯ್ತು, ಎಲ್ಲ ಹೋಯ್ತು. ಸೊ ಈ ಲೌಕಿಕ ಪ್ರಪಂಚದ ಉತ್ತಮ ಸ್ಥಾನವೆಂಬುದೇ ಇಲ್ಲ, ಅದೊಂದು ವಿಡಂಬನೆಯಷ್ಟೇ. ಅಂದ್ರೆ ಈ ಲೌಕಿಕ ಪ್ರಪಂಚದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಬೇಕೆಂದು ಪ್ರಯತ್ನಿಸುವವರು ಅಂತಿಮವಾಗಿ ಸೋಲುತ್ತಾರೆ. ಯಾಕೆಂದ್ರೆ ಇಲ್ಲಿ ಉತ್ತಮ ಸ್ಥಿತಿ ಎಂಬುದೇ ಇಲ್ಲ. ಉತ್ತಮ ಸ್ಥಿತಿ ಅಂದ್ರೆ ಏನ್ ಗೊತ್ತಾ, ಭಗವದ್ಗೀತದಲ್ಲಿ ಹೇಳಿದೆ, ಏನು, ವಾಂಚ್ಯೋ ಅವ್ಯಭಿಚಾರೇನ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತಿ ತೈತಾನ್ ಬ್ರಹ್ಮಭೂಯ. ಇದೆಲ್ಲ ನಮ್ಗೆ ಇವಾಗ ಅರ್ಥ ಆಗಲ್ಲ. ಯಾಕಂದ್ರೆ ಏನಪ್ಪ ಪ್ರಭುಗಳು ಈ ತರ ಹೇಳ್ಬಿಟ್ರು, ನಾವೆಲ್ಲ ಚೆನ್ನಾಗಿ ಆನಂದವಾಗಿದ್ದೀನಿ, ಒಳ್ಳೆ ಮನೆ ಇದೆ, ಒಳ್ಳೆ ಮಕ್ಕಳಿದ್ದಾರೆ, ಒಳ್ಳೆ ಸಂಬಂಧ ಇದೆ, ಸಂತೋಷವಾಗಿದ್ದೀವಿ, ಎಲ್ಲ ಚೆನ್ನಾಗಿದೆ. ಆದ್ರೆ ಸಮಯ ಸಂದರ್ಭ ಬಂದ ತಕ್ಷಣ ಎಲ್ಲ ಬಿಟ್ಬಿಟ್ಟು ಹೋಗ್ತಾ ಇರ್ಬೇಕು. ಅವಾಗ ಏನಾಯ್ತು ನಮ್ಮ ಸ್ಥಾನ? ಯಾಕಂದ್ರೆ ಇದು ಭೌತಿಕ ಪ್ರಪಂಚದ ಗುಣ, ಹಾಗೆ ಎಲ್ಲ ಬಿಟ್ಕೊಂಡು ಹೋಗ್ತಾ ಇರಬೇಕು. ಅದಕ್ಕೆ ಪ್ರಭುಪಾದರು ಇಲ್ಲಿ ಒಂದು ಶ್ಲೋಕ ಕೊಟ್ಟು, ಮಾಂಚ ಅವ್ಯಭಿಚಾರೇನ ಭಕ್ತಿಯೋಗನ ಸೇವತೆ ಸಗುಣಾನ್ ಸಮತಿ ತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಶುದ್ಧ ಭಕ್ತಿ ಸೇವೆಯ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ನಿರತನಾದವನು ಕೂಡಲೇ ಗುಣಗಳಿಗೆ ಅತೀತನಾಗಿರುತ್ತಾನೆ. ಅವನು ಆಧ್ಯಾತ್ಮಿಕ ವೇದಿಕೆ ಏರುತ್ತಾನೆ. ಬ್ಯಾಲೆನ್ಸ್ ಆಗಿರ್ಬೇಕು, ಭಕ್ತಿ ಸೇವೆ ಮಾಡಬೇಕು. ಭಕ್ತಿ ಸೇವೆದಿಂದ ನಾವು ಭೌತಿಕವಾಗಿ ಆನಂದವಾಗಿರ್ತೇವೆ. ಅದು ಬಿಟ್ಟು ಓನ್ಲಿ ಪ್ರಯಾರಿಟಿ ನಾವು ಭೌತಿಕದಲ್ಲೇ ತೋರಿಸ್ಕೊಂಡ್ಬಿಟ್ರೆ, ಅದರಲ್ಲೇ ಮುಳುಗೋಗ್ಬಿಟ್ರೆ ಏನಾಗುತ್ತೆ, ನಾವು ನಿಜವಾಗ್ಲೂ ಆನಂದ ನಮ್ಗೆ ಸಿಗುವುದಿಲ್ಲ. ಯಾಕಂದ್ರೆ ಈ ಗುಣಗಳು, ಪ್ರಕೃತಿ ಗುಣಗಳು ನಮ್ಮನ್ನು ಬಿಡಲ್ಲ. ಸೊ ಈ ಗುಣಗಳಿಂದ ನಾವು ಆಚೆ ಬರಬೇಕು ಅಂದ್ರೆ ಭಕ್ತಿ ಸೇವೆ ಬೇಕು. ಈ ಭಕ್ತಿ ಸೇವೆಯಿಂದ ಮಾತ್ರ ಪ್ರಕೃತಿ ಗುಣಗಳ ಅತೀತನಾಗಿರುತ್ತಾನೆ ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ನಾವು ಅಮರತ್ವವನ್ನು ಹೊಂದುವಂತಹ ತಿಳುವಳಿಕೆಯನ್ನು ನೀಡುವ ವಿಜ್ಞಾನವು ಯಾವುದಾದರೂ ಇದೆಯೇ? ಪ್ರಭುಪಾದರು ಹೇಳ್ತಾ ಇದ್ದಾರೆ, ಕ್ವಶನ್ ಅಂದ್ರೆ ಪ್ರಶ್ನೆ. ಅಮರತ್ವವನ್ನು ಹೊಂದುವಂತಹ ತಿಳುವಳಿಕೆ ನೀಡುವ ವಿಜ್ಞಾನ ಯಾವುದಾದ್ರೂ ಇದೆಯೇ? ಹೌದು, ನಾವು ಅಮರರಾಗಬಹುದು, ಆದರೆ ಲೌಕಿಕವಾದ ಅರ್ಥದಲ್ಲ. ಈ ತಿಳುವಳಿಕೆಯನ್ನು ನಾವು ವಿಶ್ವವಿದ್ಯಾಲಯ ಎಂಬುವುಗಳಿಂದ ಪಡೆಯಲಾರವು. ಆದರೆ ವೈದಿಕ ಶಾಸ್ತ್ರಗಳಲ್ಲಿ ಇಂಥ ಜ್ಞಾನವಿದೆ.
ಆದ್ದರಿಂದ ನಾವು ಅಮರರಾಗಬಹುದು. ಆ ಅಮರತ್ವವೇ ನಮ್ಮ ಉನ್ನತ ಸ್ಥಿತಿ. ಅದೇ ಏನ್ ಗೊತ್ತಾ? ಸತ್ಯಚಿತ್ ಆನಂದ. ಆಮೇಲೆ ಮತ್ತೆ ಜನ್ಮವಿಲ್ಲ, ಮತ್ತೆ ಮರಣವಿಲ್ಲ, ಮತ್ತೆ ವೃದ್ಧಾಪ್ಯವಿಲ್ಲ, ಮತ್ತೆ ವ್ಯಾಧಿ ಇಲ್ಲ. ಹೀಗೆ ಗುರುವಾದವರು ಬಹುದೊಡ್ಡ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಸೊ ಗುರು ಜೀವಿಗೆ, ಅಂತಹ ಶಿಷ್ಯನಿಗೆ ಇದರಿಂದ ದೂರ ಮಾಡ್ತಾರೆ. ಅವನಿಗೆ ಮತ್ತೆ ಮರಣವಿಲ್ಲದಂತೆ, ವೃದ್ಧಾಪ್ಯವಿಲ್ಲದಂತೆ, ವ್ಯಾಧಿ ಇಲ್ಲದಂತೆ, ಉತ್ತಮ ಜನ್ಮದಲ್ಲಿ ಇರುವಂತೆ, ಮತ್ತೆ ಪುನಃ ಬರಲೇಬಾರದಂತೆ ಅವರು ಗುರುಗಳ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ಅವರು ಮತ್ತೆ ಪುನಃ ನಾವು ಆ ಶಿಷ್ಯನನ್ನು ಎಲ್ಲಿ ಕಳಿಸ್ತಾನೋ ಮತ್ತೆ ಅವ್ರು ಬರಬಾರ್ದು. ಸೊ ಅಲ್ಲಿ ನಿಜವಾದ ಅಮರತ್ವ ಇರುತ್ತೆ. ಸೊ ಶಾಸ್ತ್ರ ಹೇಳುತ್ತೆ, ಅಮರತ್ವ ಹೊಂದಬೇಕು ಅಂದ್ರೆ ಅಲ್ಲೂ ಇದೆಲ್ಲ ಇರಲ್ಲ. ಸೊ ಅವರು ತಮ್ಮ ಶಿಷ್ಯನಿಗೆ ಮಾರ್ಗದರ್ಶನ ಮಾಡಬೇಕು. ಯಾರು? ಗುರುಗಳು. ಅಮರತ್ವ ಎಂಬ ಪರಿಪೂರ್ಣ ಸ್ಥಿತಿಗೆ ಅವನನ್ನು ಅರ್ಹ ಅಭ್ಯರ್ಥಿಯನ್ನಾಗಿ ಮಾಡಬೇಕು. ತನ್ನ ಶಿಷ್ಯನನ್ನು ಮರಳಿ ಭಗವದ್ಧಾಮಕ್ಕೆ ಹೋಗುವಂತೆ ದಾರಿ ತೋರಿಸುವ ಸಾಮರ್ಥ್ಯ ಗುರುಗಳಾಗಿರಬೇಕು. ಗುರುಗಳ ಅರ್ಹತೆ ಅಂದ್ರೆ ಇದು. ಸೊ ಶಿಷ್ಯನನ್ನು ಆ ರೀತಿಯಾಗಿ ಕರ್ಕೊಂಡೋಗಿ ಅವರಿಗೆ ಮತ್ತೆ ಜನ್ಮ, ಮರಣ, ವೃದ್ಧಾಪ್ಯ, ರೋಗ ಇದೆಲ್ಲ ಬಿಡಿಸ್ಬೇಕು. ಅದು ಗುರುಗಳ ಅರ್ಹತೆ. ಅಂತಹ ಗುರುಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಇದು ಗುರುಗಳ ಆಯ್ಕೆ ಅಂತ. ಸೊ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಸುಮ್ಮನೆ ಯಾರನ್ನೋ ಪ್ರಪಂಚದಲ್ಲಿ ನಾವು ನೋಡ್ತೀವಿ. ಯಾಕಂದ್ರೆ ನಮಗೂ ಒಳ್ಳೆ ಮಾರ್ಗದರ್ಶನ ಮಾಡಬೇಕು. ನಮ್ಮ ಜೀವನದಲ್ಲಿ ಒಳ್ಳೆ ಮಾರ್ಗದರ್ಶನ ಅಂತ ಗುರುಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಅಂಥವರನ್ನು ಗುರುಗಳು ಯಾರು ಒಳ್ಳೆ ಮಾರ್ಗದರ್ಶನ ಮಾಡಿರ್ಬೇಕು. ಗುರುಗಳು ತತ್ವದರ್ಶನರಾಗಿರಬೇಕು. ಅಂದ್ರೆ ಸತ್ಯವನ್ನು ತಿಳಿದಿರೋರು ಇರಬೇಕು. ಅವರು ಸತ್ಯ ತಿಳಿದಿರಬೇಕು. ಅಂತ ವ್ಯಕ್ತಿಗಳನ್ನು ನಾವು ಗುರುಗಳನ್ನಾಗಿ ಆಯ್ಕೆ ಮಾಡ್ಕೋಬೇಕು. ಯಾಕಂದ್ರೆ ಅವರು ಸತ್ಯವನ್ನು ತಿಳಿದಿರ್ತಾರೆ. ಸೊ ಆ ಸತ್ಯ ದರ್ಶನಿ ಅಂದ್ರೆ ಅವರು ಸತ್ಯ ದರ್ಶನಿಯನ್ನು ಹೊಂದಿರುತ್ತಾರೆ. ಅಂಥವರು ನಮ್ಮ ಅಂಧಕಾರದಿಂದ, ಯಾಕಂದ್ರೆ ಜೀವಿಯ ಅಂಧಕಾರದಿಂದ ದೂರ ಮಾಡುವುದು ಅವ್ರಿಗೆ ಮಾತ್ರ ಸಾಧ್ಯ. ಬೇರೆ ಯಾರ್ಯಾರಿಗೂ ಹೋಗಿ ನಾನು ಅದು ತೋರಿಸ್ತೀನಿ, ಆ ಮ್ಯಾಜಿಕ್ಕು ಈ ಮ್ಯಾಜಿಕ್ಕು, ನಾನು ಇದ್ ಮಾಡ್ತೀನಿ, ಅದು ಮಾಡ್ತೀನಿ, ಅದೆಲ್ಲ ಸುಳ್ಳು. ಸೊ ಗುರುಗಳು ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಅಂಧಕಾರದಿಂದ ನಮ್ಗೆ ಗೊತ್ತಾಗುತ್ತೆ. ನಮಗೆ ಇವಾಗ ನಾನು ಸರಿಯಾದ ಗುರುಗಳ ಆಜ್ಞೆ ಪ್ರಕಾರವಾಗಿ ಅವರ ನಿಯಮಗಳನ್ನು, ಅವರ ಉಪದೇಶಗಳನ್ನು ನಾನು ಪಾಲನೆ ಮಾಡ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ, ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಹೇಗೆ? ಅದಕ್ಕೆ ಪ್ರಭುಪಾದರು ಒಂದು ಉದಾಹರಣೆ ಹೇಳ್ತಾರೆ. ನಾವು ತಿನ್ನುವಾಗ, ಯಾಕಂದ್ರೆ ಇವಾಗ ನನಗೆ ಹಸು ಆಗಿದೆ. ಸೊ ಹಸು ಆದ್ಮೇಲೆ ನಾವು ತಿಂತೀವಿ. ಏನಾಗುತ್ತೆ? ನಮ್ಗೆ ಗೊತ್ತಾಗುತ್ತೆ. ಬೇರೆ ಯಾರು ಅದನ್ನು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಆ ಸರ್ಟಿಫಿಕೇಟ್, ಆ ತಿಳುವಳಿಕೆ, ಆ ಜ್ಞಾನ ಪಡೆಯುವುದು ನೀವು ಮಾತ್ರನೇ. ಯಾಕಂದ್ರೆ ನಿಮಗೆ ಹಸುವು ಆ ಹಸುವನ್ನು ತೀರಿಸ್ಕೊಳ್ಳುವ ಜವಾಬ್ದಾರಿ ನಾವು ತಿನ್ನುವಾಗ ನಮ್ಗೇ ಗೊತ್ತಾಗುತ್ತೆ. ಓ, ನನಗೂ ಹೊಟ್ಟೆ ಹಸು ಇವಾಗ ತೃಪ್ತಿ ಆಯ್ತು ತಿಂದ ಮೇಲೆ ಅಂತ. ಸೊ ಅದೇ ರೀತಿ ಗುರುಗಳು ಹೇಳಿರುವ ನಿಯಮಗಳನ್ನು ನಾವು ಪಾಲನೆ ಮಾಡಿದ್ರೆ, ಅವರ ಉಪದೇಶಗಳ ಪ್ರಕಾರವಾಗಿ ನಾವು ನಡ್ಕೊಂಡು ಹೋದ್ರೆ ನಮ್ಮ ಜೀವನ ಅದೋ ಸ್ಥಾನ, ಅಂದ್ರೆ ನಮಗೆ ನಾವು ಉನ್ನತ ಸ್ಥಾನದಲ್ಲಿ ಇರ್ತೀವಿ. ಅದು ನಮಗೆ ಗೊತ್ತಾಗತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಸೊ ಅಂತಹ ಅನುಭವ ನಿಮಗೆ ಬಂದ್ರೆ ಖಂಡಿತ ನೀವು ಅರ್ಹರಾದ ಗುರುಗಳ ಹೆಜ್ಜೆಯಲ್ಲೇ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಗಮನ. ಇಲ್ಲಾಂದ್ರೆ ಏನೋ ನಾಮಕೆ ವಾಸ್ತೆ ಇವರು ಹೇಳ್ತಾರೆ, ಅಂತ ಗುರುಗಳು ಇಂಥ ಗುರುಗಳು, ಸೊ ಅಂತರನ್ನು ನಾವು ಆಯ್ಕೆ ಮಾಡ್ಕೊಂಡ್ರೆ ನಾವು ಅವರೇನು ತಪ್ಪು ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅವರು ನಮ್ಮ ಗುರಿ, ಉನ್ನತ ಸ್ಥಾನವನ್ನು ನಾವು
ಹೊಂದುವುದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಗುರುಗಳ ಆಯ್ಕೆ ಅಧ್ಯಾಯ. ಸೊ ಇಲ್ಲಿಗೆ ಈ ಅಧ್ಯಾಯ ಮುಗ್ದೋಗಿದೆ. ಮತ್ತೆ ನೆಕ್ಸ್ಟ್ ಅಧ್ಯಾಯ ಏನಪ್ಪಾ ಅಂದ್ರೆ ಸಂತರು ಮತ್ತು ವಂಚಕರು. ಸೊ ಇದು ಪ್ರಭುಪಾದರು ಆಮೇಲೆ ಇನ್ನೊಬ್ರು ವಾದ ವಿವಾದದಿಂದ ಆರಂಭ ಆಗ್ತಾ ಇದೆ. ಯೋಗಾಭ್ಯಾಸ ಮತ್ತು ಧ್ಯಾನದಲ್ಲಿ ಆಸಕ್ತರಾದ ಜನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಸಾವಿರಗಳಲ್ಲಿ ಹೆಚ್ಚಾಗುತ್ತಿದೆ. ಆದರೆ ದುರ್ದೈವದಿಂದ ಯೋಗ್ಯ ಮಾರ್ಗದರ್ಶಕ ಶೋಧನದಲ್ಲಿರುವ ವ್ಯಕ್ತಿಗೆ ದಿಗ್ಭ್ರಮೆ ಹುಟ್ಟಿಸುವ ಐಂದ್ರಜಾಲಿಕರ ಸ್ವಯಂ ಆರೋಪಿತ ಗುರುಗಳ ಹಾಗೂ ಸ್ವಘೋಷಿತ ದೇವರುಗಳ ತಂಡೆಗಳೇ ಕಣ್ಣಿಗೆ ಬೀಳಿಸುತ್ತವೆ. ಸೊ ಒಬ್ಬ ಪ್ರಾಮಾಣಿಕನಾದ ಸಾಧಕನು ನಕಲಿ ಮತ್ತು ಅಸಲಿ ಆಧ್ಯಾತ್ಮಿಕ ಮಾರ್ಗದರ್ಶಕ ನಡುವಣ ವ್ಯತ್ಯಾಸವನ್ನು ಹೇಗೆ ಗುರುತಿಸಬಹುದು ಎನ್ನುವುದನ್ನು ಶ್ರೀಲ ಪ್ರಭುಪಾದರು ಲಂಡನ್ ಟೈಮ್ ಪತ್ರಿಕೆಗೆ ನೀಡಿದ ಸಂದರ್ಶನವೊಂದರಲ್ಲಿ ವಿವರಿಸುತ್ತಾರೆ. ಸೊ ಈ ಅಧ್ಯಾಯನು ತುಂಬಾ ಚೆನ್ನಾಗಿದೆ, ತಿಳ್ಕೋಬೇಕು. ಸಂತರು ಮತ್ತು ವಂಚಕರು, ಸೊ ಅದ್ರ ವ್ಯತ್ಯಾಸವೇನು, ನಕಲಿ ಮತ್ತು ಅಸಲಿ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುವ ವ್ಯತ್ಯಾಸ ಹೇಗೆ ನಾವು ಗುರುತಿಸಬಹುದು ಅನ್ನೋದಕ್ಕೆ ಈ ಅಧ್ಯಾಯ ಆರಂಭವಾಗುತ್ತೆ. ಸೊ ನಾವು ನೆಕ್ಸ್ಟ್ ಬರುವ ವಾರದಲ್ಲಿ ನಾವು ನೋಡೋಣ ಇದು. ಸೊ ಇಲ್ಲಿಗೆ ಇದು ಮುಕ್ತಾಯಗೊಳಿಸೋಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.